ಡಿಕೆ ಶಿವಕುಮಾರ್ ಜೊತೆಗೆ ರಾಹುಲ್ ಮಾತುಕತೆಯ ಎಕ್ಸ್ಕ್ಲೂಸಿವ್. ಮೈಸೂರು ವಿಮಾನ ನಿಲ್ದಾಣದಲ್ಲಿ ಉಭಯ ನಾಯಕರ ಪ್ರತ್ಯೇಕ ಚರ್ಚೆಯ ದೃಶ್ಯ ಇದೀಗ ರಿಪಬ್ಲಿಕ್ ಕನ್ನಡದಲ್ಲಿ ಸೆರೆಯಾಗಿರುವಂತಹದ್ದು. ರಾಹುಲ್ ಗಾಂಧಿಯನ್ನ ದೂರ ಕರೆದು ಮಾತನಾಡಿಸಿದ್ದಾರೆ ಡಿಕೆ. ಕುತೂಹಲ ಕೆರಳಿಸಿದ ಉಭಯ ನಾಯಕರ ಮಾತುಕತೆ ಸುದೀರ್ಘವಾಗಿ ನಡೀತಾ ಇದೆ. ಡಿಕೆ ಶಿವಕುಮಾರ್ ಜೊತೆಗೆ ರಾಹುಲ್ ಮಾತುಕತೆ ನಡೆಸಿರ್ತಕ್ಕಂಥದ್ದು ತುಂಬಾ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ನೋಡಿ, ಇವತ್ತು ಮೈಸೂರಿಗೆ ರಾಹುಲ್ ಗಾಂಧಿ ಅವರು ಬಂದಿದ್ರು. ಮೈಸೂರು ವಿಮಾನ ನಿಲ್ದಾಣದಲ್ಲಿ ಪ್ರತ್ಯೇಕ ಚರ್ಚೆ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ರಾಜಕಾರಣದಲ್ಲಿ ಇದೀಗ ಸಿಎಂ ಕುರ್ಚಿಯ ಒಂದು ಕಿತ್ತಾಟ ಸಾಕಷ್ಟು ಹಲ್ಚಲನೆ ಎಬ್ಬಿಸಿದೆ. ಮತ್ತೊಂದು ಕಡೆಗೆ ಇದೀಗ ಮೈಸೂರಿಗೆ ಇವತ್ತು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಬಂದಿದ್ರು. ಇಲ್ಲಿ ಹೆಲಿಕಾಪ್ಟರ್ ಅಲ್ಲಿ ಹತ್ತಿಸಿ ಕಳಿಸಿರ್ಬೇಕಾದ್ರೆ ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಟ್ಟಿಗೆ ಕೂಡಿ ರಾಹುಲ್ ಗಾಂಧಿ ಅವರನ್ನ ಹೆಲಿಕಾಪ್ಟರ್ ನಲ್ಲಿ ಕಳಿಸ್ತಾರೆ. ಬರಬೇಕಾದ್ರೆ ಸಿಎಂ ಸಿದ್ದರಾಮಯ್ಯನವರು ಮಾಧ್ಯಮಗಳಿಗೆ ಮಾತ್ರ ಪ್ರತಿಕ್ರಿಯೆ ನೀಡ್ತಾರೆ, ಆದರೆ ಡಿ ಕೆ ಶಿ ಅವರು ಕೊಟ್ಟಿರಲಿಲ್ಲ. ಆದರೆ ಇದೀಗ ರಾಹುಲ್ ಗಾಂಧಿ ಅವರ ಜೊತೆಗೆ ಡಿ ಕೆ ಶಿವಕುಮಾರ್ ಇಬ್ಬರೇ ಕೂಡ್ಕೊಂಡು ಪರಸ್ಪರ ಮಾತುಕತೆಯನ್ನು ನಡೆಸಿದ್ದಾರೆ. ತಾವು ನೋಡ್ತಾ ಇದ್ದಾರೆ ಆ ದೃಶ್ಯಾವಳಿಗಳಲ್ಲಿ ಮೈಸೂರಿನ ಏರ್ಪೋರ್ಟ್ನಲ್ಲಿ ರಾಹುಲ್ ಗಾಂಧಿ ಜೊತೆಗೆ ಡಿ ಕೆ ಶಿ ಪ್ರತ್ಯೇಕವಾಗಿ ಮಾತನಾಡಿದ್ದಾರೆ. ಹಾಗಾದರೆ ನಿಜಕ್ಕೂ ರಾಜ್ಯ ಕಾಂಗ್ರೆಸ್ನಲ್ಲಿ ಮಕರ ಸಂಕ್ರಾಂತಿಯ ನಂತರ ಕ್ರಾಂತಿ ಆಗುತ್ತಾ ಅಥವಾ ಸಂಕ್ರಾಂತಿ ಮುಂಚಿತವಾಗಿಯೇ ಕ್ರಾಂತಿ ಆಗುತ್ತಾ? ಸುದೀರ್ಘವಾಗಿ ಮಾತನಾಡಿದ್ದಾರೆ. ಇದಕ್ಕೂ ಕೂಡ ಯಾವ ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ, ಏನೆಲ್ಲ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ, ಎಕ್ಸ್ಕ್ಲೂಸಿವ್ ಆಗಿರ್ತಕ್ಕಂಥ ದೃಶ್ಯಗಳನ್ನು ತಾವು ರಿಪಬ್ಲಿಕ್ ಕನ್ನಡದ ಸ್ಕ್ರೀನಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಯಾವೆಲ್ಲ ವಿಚಾರವನ್ನು ಮಾತನಾಡಿದರೆ, ಒಂದು ಕಡೆಗೆ ಸಂಕ್ರಾಂತಿವರೆಗೂ ಕ್ರಾಂತಿ ಆಗಲ್ಲ ಅಂತಕ್ಕಂತಹ ಒಂದು ಮಾತು ಕೇಳಿ ಬರ್ತಾ ಇತ್ತು. ಮತ್ತೊಂದು ಕಡೆಗೆ ಡಿ ಕೆ ಶಿ ಅವರ ಅತ್ಯಾಪ್ತ ಇಕ್ಬಾಲ್ ಹುಸೇನ್ ಅವರು ಕೂಡ ನಾನು ಸದ್ಯಕ್ಕೆ ಏನು ಹೇಳಲ್ಲ, ಮಕರ ಸಂಕ್ರಾಂತಿ ನಂತರ ಎಲ್ಲೂ ಕೂಡ ಬದಲಾವಣೆ ಆಗುತ್ತೆ ಅಂತ ಹೇಳ್ತಿದ್ರು. ಮತ್ತೊಂದು ಕಡೆಗೆ ಸಿಎಂ ಬಣದ ನಾಯಕರು ಯಾವುದೇ ಬದಲಾವಣೆ ಇಲ್ಲ, ಎಲ್ಲವೂ ನಾರ್ಮಲ್ ಆಗಿತ್ತು ಅಂತಿದ್ರು. ಆದರೆ ಈ ಬೆಳವಣಿಗೆಯ ನಡುವೆ ಇವತ್ತು ರಾಹುಲ್ ಗಾಂಧಿ ಹಾಗೂ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಪ್ರತ್ಯೇಕವಾಗಿ ಏರ್ಪೋರ್ಟ್ನಲ್ಲಿ ಮೈಸೂರಿನ ಏರ್ಪೋರ್ಟ್ನಲ್ಲಿ ಮಾತನಾಡಿದ್ದಾರೆ. ಹಾಗಾದರೆ ಯಾವೆಲ್ಲ ವಿಚಾರವನ್ನು ಚರ್ಚೆ ಮಾಡಿರ್ಬೋದು? ತಾವು ನೋಡ್ತಾ ಇರೋ ದೃಶ್ಯಾವಳಿಗಳಲ್ಲಿ ಸುದೀರ್ಘವಾಗಿ ಏನೇನು ಮಾತಾಡಿಲ್ಲ, ಟು ದಿ ಪಾಯಿಂಟ್ ಮಾತಾಡಿದ್ದಾರೆ. ಸದ್ಯದ ಅಪ್ಡೇಟ್, ಬೆಳವಣಿಗೆ ಏನಾಗಿದೆ ಏನಿಲ್ಲ, ಸದ್ಯದ ಪರಿಸ್ಥಿತಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಯಾವೆಲ್ಲ ಮಾಹಿತಿ ಇದೀಗ ಹೈಕಮಾಂಡ್ ಮಟ್ಟಕ್ಕೆ ಹೋಗಿ ತಲುಪಿವೆ, ಈ ವಿಚಾರವನ್ನು ಮಾತನಾಡಿದ್ದಾರಾ? ಆದರೆ ಭೇಟಿಯಾಗಿರೋದಂತೂ ನಿಜ, ಪ್ರತ್ಯೇಕವಾಗಿ ಮಾತನಾಡಿದ್ದಾರೆ. ಸಾಕಷ್ಟು ಅನುಮಾನ ಮೂಡ್ತಾ ಇದೆ, ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಹಾಗಾದರೆ ಕಾಂಗ್ರೆಸ್ನಲ್ಲಿ ಈ ಒಂದು ಪ್ರತ್ಯೇಕವಾದಂತಹ ಮಾತುಕತೆಯ ಭೇಟಿ ಮತ್ತೊಂದು ವಿಷಯಗಳಿಗೆ, ಬೇರೆ ವಿಚಾರಗಳಿಗೆ, ಸಾಕಷ್ಟು ಅನುಮಾನಗಳಿಗೆ ತಿರುವನ್ನು ಕೊಡ್ತಾ ಇದೆ. ನೋಡಿ, ತಾವು ನೋಡ್ತಾ ಇದ್ದೀರ ದೃಶ್ಯಾವಳಿಗಳಲ್ಲಿ ತುಂಬ ಬೇಗ ಮಾತನಾಡಿದ್ದಾರೆ. ಜೊತೆಗೆ ಕೊನೆಯದಾಗಿ ಹೋಗಬೇಕಂದ್ರೆ ರಾಹುಲ್ ಗಾಂಧಿ ಅವರು ಡಿ ಕೆ ಶಿ ಅವರಿಗೆ ಶೇಕ್ ಹ್ಯಾಂಡ್ ಮಾಡಿದ್ದಾರೆ. ತಾವು ಅದನ್ನು ಕೂಡ ಗಮನಿಸಬೇಕಾಗತ್ತೆ. ಬಹುಶಃ ಏನಂದ್ರೂ ಒಂದು ಗ್ರೀನ್ ಸಿಗ್ನಲ್ ಸಿಕ್ಕಿರಬಹುದಾ, ಕಾದು ನೋಡಬೇಕಾಗತ್ತೆ. ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿರ್ಬೋದು, ಆದರೆ ಕಡಿಮೆ ಟೈಮಲ್ಲಿ ಒಂದು ನಿಮಿಷ ಕೂಡ ಇಲ್ಲ ಅನಿಸುತ್ತೆ ಮೋಸ್ಟ್ಲಿ. ತಾವು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ಮೈಸೂರಿನ ಏರ್ಪೋರ್ಟ್ನಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗಿದ್ದಾರೆ. ಏನು ಮಾತುಕತೆ ನಡೆಸಿದ್ದಾರೆ? ಕಾಂಗ್ರೆಸ್ನ ಆಂತರಿಕ ವಲಯಗಳಲ್ಲಿ ಇವಾಗ ಚರ್ಚೆ ಶುರುವಾಗ್ತಾ ಇರುತ್ತೆ. ಯಾವ ವಿಚಾರವನ್ನು ಮಾತನಾಡಿದ್ದಾರೆ, ಮುಂದಿನ ಬೆಳವಣಿಗೆ ಯಾವ ರೀತಿ ಇರುತ್ತೆ, ಮುಂದಿನ ನಡೆ ಹೇಗಿರುತ್ತೆ? ಮತ್ತೊಂದು ಕಡೆಗೆ ಒಂದು ವೇದಿಕೆಯಲ್ಲಿ ಕೇಂದ್ರದ ವಿಚಾರವನ್ನು ಇಟ್ಕೊಂಡು ಮಾತನಾಡ್ತಿರ್ಬೇಕಾದ್ರೆ ಟಾಂಟನ್ನು ಕೊಟ್ಟಿದ್ರು ಡಿ ಕೆ ಶಿ ಅವರು. ನುಡಿದಂತೆ ನಡೆಯಬೇಕು, ವರ್ಲ್ಡ್ ಪವರ್ ಈಸ್ ವರ್ಲ್ಡ್ ಪವರ್ ಅಂತಕ್ಕಂತಹ ಒಂದು ವ್ಯಾಖ್ಯವನ್ನು ಕೊಟ್ಟಿದ್ರು. ಸೊ ಹಾಗಾಗಿ ಈ ಭೇಟಿ ಸಾಕಷ್ಟು ಹಲ್ಚಲನ ಸೃಷ್ಟಿ ಮಾಡಿದೆ. ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಬಸವರಾಜ್, ರಾಹುಲ್ ಗಾಂಧಿ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಪ್ರತ್ಯೇಕವಾಗಿ ಏರ್ಪೋರ್ಟ್ನಲ್ಲಿ ಮಾತನಾಡಿದ್ದಾರೆ. ಏನೇನು ಮಾತನಾಡಿರ್ಬೋದು, ಸದ್ಯದ ಮಾಹಿತಿ ಏನೆಲ್ಲ ಸಿಗ್ತಾ ಇದೆ ಬಸವರಾಜು? ಎಲ್ಲ ಮಾಹಿತಿಯನ್ನು ಕೊಡೋದಾದ್ರೆ. ಖಂಡಿತ ಯುವರೇಶ್, ಬಹಳ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರ ಜೊತೆ ನೇರವಾಗಿ ಮಾತನಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಬಾರಿ ಅಪಾಯಿಂಟ್ಮೆಂಟ್ಗಾಗಿ ಕಾದಿದ್ರು ಮತ್ತು ಭೇಟಿಗಾಗಿ ಪ್ರಯತ್ನವನ್ನು ಕೂಡ ದೆಹಲಿಗೆ ಹೋಗಿ ಮಾಡಿದ್ರು. ಆದ್ರೆ ನೇರವಾಗಿ ಅವರ ಭೇಟಿಗೆ ಸಾಧ್ಯವಾಗಿರಲಿಲ್ಲ. ಕಳೆದ ಒಂದು ದೆಹಲಿ ಭೇಟಿ ವೇಳೆ ಕೇವಲ ಕುಶಲೋಪರಿ ಮಾತನಾಡೋದಕ್ಕೆ ಅಷ್ಟೇ ಅವಕಾಶ ಸಿಕ್ಕಿತ್ತು. ಆದ್ರೆ ಇವತ್ತು ಮೈಸೂರಿಗೆ ಆಗಮಿಸಿದಂತ ವೇಳೆ 2-3 ನಿಮಿಷ ಅವರ ಭೇಟಿ ಜೊತೆಗೆ ಮಾತುಕತೆಗೆ ಅವಕಾಶ ಕೂಡ ಸಿಕ್ಕಿತ್ತು. ಈ ಅವಕಾಶವನ್ನು ಉಪಯೋಗಿಸಿಕೊಂಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು, ನಿಮ್ಮ ಜೊತೆ ನಾನು ಪ್ರತ್ಯೇಕವಾಗಿ ಚರ್ಚಿಸಬೇಕಾಗಿದೆ, ಹಾಗಾಗಿ ದೆಹಲಿಯಲ್ಲಿ ಬಂದಾಗ ನನಗೆ ಪ್ರತ್ಯೇಕವಾಗಿ ಭೇಟಿಗೆ ಅವಕಾಶವನ್ನು ಕೊಡಿ. ನೀವು ಮಾತು ಕೊಟ್ಟಂತೆ ನಾನು ಇಲ್ಲಿವರೆಗೂ ಕೂಡ ಎಲ್ಲವನ್ನೂ ಕೂಡ ಪಕ್ಷದ ಪರವಾಗಿ ಮಾಡ್ತಾ ಬರ್ತಾ ಇದ್ದೇನೆ, ಈಗಲೂ ಕೂಡ ಪಕ್ಷದ ಪರವಾಗಿ ನಿಂತಿದ್ದೇನೆ, ನನಗೆ ಒಂದು ಭೇಟಿಗೆ ಅವಕಾಶ ಕೊಡಿ, ನಾನು ಭೇಟಿ ವೇಳೆ ನಿಮ್ಮ ಜೊತೆ ಪ್ರತ್ಯೇಕವಾಗಿ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ನಡೆಸುತ್ತಿದ್ದೆ, ಆ ನಂತರ ಬಗ್ಗೆ ನೀವು
ನಾಯಕತ್ವದ ವಿಚಾರವಾಗಿ ಚರ್ಚಿಸಿ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಮನವಿ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇದಾವೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಇವತ್ತು ಮೈಸೂರಿನಲ್ಲಿ ಸಿಕ್ಕಂತ ವೇಳೆ ರಾಹುಲ್ ಗಾಂಧಿ ಅವರು ಕೂಡ ಒಂದು ಅಭಯನ ನೀಡಿದ್ದಾರೆ. ಖಂಡಿತವಾಗಿ ನಿಮಗೆ ದೆಹಲಿಯಲ್ಲಿ ಭೇಟಿಗೆ ಅವಕಾಶವನ್ನು ಕೊಡ್ತೇನೆ, ಖಂಡಿತವಾಗಿ ನಿಮ್ ಜೊತೆ ಚರ್ಚಿಸ್ತೇನೆ ಅನ್ನುವಂತ ಮಾತುಗಳನ್ನ ರಾಹುಲ್ ಗಾಂಧಿ ಅವರು ಹೇಳಿದ್ರಿಂದ ಸದ್ಯಕ್ಕೆ ಏನು ನಾಯಕತ್ವದ ವಿಚಾರವಾಗಿ ಗೊಂದಲ ಏನು ರಾಜ್ಯದಲ್ಲಿ ಇದೆ ಅದರಲ್ಲೂ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರು ಯಾರು ಮಾತನಾಡ್ತಾ ಇಲ್ಲ ಅನ್ನುವಂತ ಒಂದು ಅಸಮಾಧಾನ ಅವರಲ್ಲಿ ಇದೆ. ಅದೊಂದು ರೀತಿಯಲ್ಲಿ ಒಂದು ಉಪಶಮನ ಸಿಗುವ ನಿಟ್ಟಿನಲ್ಲಿ ಇವತ್ತು ರಾಹುಲ್ ಗಾಂಧಿ ಅವರು ಚರ್ಚೆ ನಡೆಸಿರ್ತಕ್ಕಂಥದ್ದು ಮತ್ತು ದೆಹಲಿಯಲ್ಲಿ ಭೇಟಿಗೆ ಅವಕಾಶ ಕೊಡ್ತಾರೆ. ಡಿ ಕೆ ಶಿವಕುಮಾರ್ ಜೊತೆಗೆ ರಾಹುಲ್ ಮಾತುಕತೆಯ ಎಕ್ಸ್ಕ್ಲೂಸಿವ್. ಮೈಸೂರು ವಿಮಾನ ನಿಲ್ದಾಣದಲ್ಲಿ ಉಭಯ ನಾಯಕರ ಪ್ರತ್ಯೇಕ ಚರ್ಚೆಯ ದೃಶ್ಯ ಇದೀಗ ರಿಪಬ್ಲಿಕ್ ಕನ್ನಡದಲ್ಲಿ ಸೆರೆಯಾಗಿರುವಂತಹದ್ದು. ರಾಹುಲ್ ಗಾಂಧಿಯನ್ನ ದೂರ ಕರೆದು ಮಾತನಾಡಿಸಿದ್ದಾರೆ ಡಿ.ಕೆ. ಕುತೂಹಲ ಕೆರಳಿಸಿದ ಉಭಯ ನಾಯಕರ ಮಾತುಕತೆ ಸುದೀರ್ಘವಾಗಿ ನಡೀತಾ ಇದೆ. ಡಿ.ಕೆ. ಶಿವಕುಮಾರ್ ಜೊತೆಗೆ ರಾಹುಲ್ ಮಾತುಕತೆ ನಡೆಸಿರ್ತಕ್ಕಂಥದ್ದು ತುಂಬಾ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ನೋಡಿ, ಇವತ್ತು ಮೈಸೂರಿಗೆ ರಾಹುಲ್ ಗಾಂಧಿ ಅವರು ಬಂದಿದ್ರು. ಮೈಸೂರು ವಿಮಾನ ನಿಲ್ದಾಣದಲ್ಲಿ ಪ್ರತ್ಯೇಕ ಚರ್ಚೆ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ರಾಜಕಾರಣದಲ್ಲಿ ಇದೀಗ ಸಿಎಂ ಕುರ್ಚಿಯ ಒಂದು ಕಿತ್ತಾಟ ಸಾಕಷ್ಟು ಹಲ್ಚಲನೆ ಎಬ್ಬಿಸಿದೆ. ಮತ್ತೊಂದು ಕಡೆಗೆ ಇದೀಗ ಮೈಸೂರಿಗೆ ಇವತ್ತು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಬಂದಿದ್ರು. ಇಲ್ಲಿ ಹೆಲಿಕಾಪ್ಟರ್ ಅಲ್ಲಿ ಹತ್ತಿಸಿ ಕಳಿಸಿರ್ಬೇಕಾದ್ರೆ ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಒಟ್ಟಿಗೆ ಕೂಡಿ ರಾಹುಲ್ ಗಾಂಧಿ ಅವರನ್ನ ಹೆಲಿಕಾಪ್ಟರ್ ನಲ್ಲಿ ಕಳಿಸ್ತಾರೆ. ಬರಬೇಕಾದ್ರೆ ಸಿಎಂ ಸಿದ್ದರಾಮಯ್ಯನವರು ಮಾಧ್ಯಮಗಳಿಗೆ ಮಾತ್ರ ಪ್ರತಿಕ್ರಿಯೆ ನೀಡ್ತಾರೆ, ಆದರೆ ಡಿ.ಕೆ. ಅವರು ಕೊಟ್ಟಿರಲಿಲ್ಲ. ಆದರೆ ಇದೀಗ ರಾಹುಲ್ ಗಾಂಧಿ ಅವರ ಜೊತೆಗೆ ಡಿ.ಕೆ. ಶಿವಕುಮಾರ್ ಇಬ್ಬರೇ ಕೂಡ್ಕೊಂಡು ಪರಸ್ಪರ ಮಾತುಕತೆಯನ್ನು ನಡೆಸಿದ್ದಾರೆ. ತಾವು ನೋಡ್ತಾ ಇದ್ದಾರೆ ಆ ದೃಶ್ಯಾವಳಿಗಳಲ್ಲಿ ಮೈಸೂರಿನ ಏರ್ಪೋರ್ಟ್ನಲ್ಲಿ ರಾಹುಲ್ ಗಾಂಧಿ ಜೊತೆಗೆ ಡಿ.ಕೆ.ಶಿ ಪ್ರತ್ಯೇಕವಾಗಿ ಮಾತನಾಡಿದ್ದಾರೆ. ಹಾಗಾದರೆ ನಿಜಕ್ಕೂ ರಾಜ್ಯ ಕಾಂಗ್ರೆಸ್ನಲ್ಲಿ ಮಕರ ಸಂಕ್ರಾಂತಿಯ ನಂತರ ಕ್ರಾಂತಿ ಆಗುತ್ತಾ ಅಥವಾ ಸಂಕ್ರಾಂತಿ ಮುಂಚಿತವಾಗಿಯೇ ಕ್ರಾಂತಿ ಆಗುತ್ತಾ? ಸುದೀರ್ಘವಾಗಿ ಮಾತನಾಡಿದ್ದಾರೆ. ಇದಕ್ಕೂ ಕೂಡ ಯಾವ ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ, ಏನೆಲ್ಲ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ, ಎಕ್ಸ್ಕ್ಲೂಸಿವ್ ಆಗಿರತಕ್ಕಂಥ ದೃಶ್ಯಗಳನ್ನು ತಾವು ರಿಪಬ್ಲಿಕ್ ಕನ್ನಡದ ಸ್ಕ್ರೀನಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಯಾವೆಲ್ಲ ವಿಚಾರವನ್ನು ಮಾತನಾಡಿದರೆ ಒಂದು ಕಡೆಗೆ ಸಂಕ್ರಾಂತಿವರೆಗೂ ಕ್ರಾಂತಿ ಆಗಲ್ಲ ಅಂತಕ್ಕಂತಹ ಒಂದು ಮಾತು ಕೇಳಿ ಬರ್ತಾ ಇತ್ತು. ಮತ್ತೊಂದು ಕಡೆಗೆ ಡಿ.ಕೆ.ಶಿ ಅವರ ಅತ್ಯಾಪ್ತ ಇಕ್ಬಾಲ್ ಹುಸೇನ್ ಅವರು ಕೂಡ ನಾನು ಸದ್ಯಕ್ಕೆ ಏನು ಹೇಳಲ್ಲ, ಮಕರ ಸಂಕ್ರಾಂತಿ ನಂತರ ಎಲ್ಲೂ ಕೂಡ ಬದಲಾವಣೆ ಆಗುತ್ತೆ ಅಂತ ಹೇಳ್ತಿದ್ರು. ಮತ್ತೊಂದು ಕಡೆಗೆ ಸಿಎಂ ಬಣದ ನಾಯಕರು ಯಾವುದೇ ಬದಲಾವಣೆ ಇಲ್ಲ, ಎಲ್ಲವೂ ನಾರ್ಮಲ್ ಆಗಿತ್ತು ಅಂತಿದ್ರು. ಆದರೆ ಈ ಬೆಳವಣಿಗೆಯ ನಡುವೆ ಇವತ್ತು ರಾಹುಲ್ ಗಾಂಧಿ ಹಾಗೂ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಪ್ರತ್ಯೇಕವಾಗಿ ಏರ್ಪೋರ್ಟ್ನಲ್ಲಿ ಮೈಸೂರಿನ ಏರ್ಪೋರ್ಟ್ನಲ್ಲಿ ಮಾತನಾಡಿದ್ದಾರೆ. ಹಾಗಾದರೆ ಯಾವೆಲ್ಲ ವಿಚಾರವನ್ನು ಚರ್ಚೆ ಮಾಡಿರ್ಬೋದು? ತಾವು ನೋಡ್ತಾ ಇರೋ ದೃಶ್ಯಾವಳಿಗಳಲ್ಲಿ ಸುದೀರ್ಘವಾಗಿ ಏನೇನು ಮಾತಾಡಿಲ್ಲ, ಟು ದಿ ಪಾಯಿಂಟ್ ಮಾತಾಡಿದ್ದಾರೆ. ಸದ್ಯದ ಅಪ್ಡೇಟ್, ಬೆಳವಣಿಗೆ ಏನಾಗಿದೆ ಏನಿಲ್ಲ, ಸದ್ಯದ ಪರಿಸ್ಥಿತಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಯಾವೆಲ್ಲ ಮಾಹಿತಿ ಇದೀಗ ಹೈಕಮಾಂಡ್ ಮಟ್ಟಕ್ಕೆ ಹೋಗಿ ತಲುಪಿವೆ, ಈ ವಿಚಾರವನ್ನು ಮಾತನಾಡಿದ್ದಾರಾ? ಆದರೆ ಭೇಟಿಯಾಗಿರೋದಂತೂ ನಿಜ, ಪ್ರತ್ಯೇಕವಾಗಿ ಮಾತನಾಡಿದ್ದಾರೆ. ಸಾಕಷ್ಟು ಅನುಮಾನ ಮೂಡ್ತಾ ಇದೆ, ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಹಾಗಾದರೆ ಕಾಂಗ್ರೆಸ್ನಲ್ಲಿ ಈ ಒಂದು ಪ್ರತ್ಯೇಕವಾದಂತಹ ಮಾತುಕತೆಯ ಭೇಟಿ ಮತ್ತೊಂದು ವಿಷಯಗಳಿಗೆ, ಬೇರೆ ವಿಚಾರಗಳಿಗೆ, ಸಾಕಷ್ಟು ಅನುಮಾನಗಳಿಗೆ ತಿರುವನ್ನು ಕೊಡ್ತಾ ಇದೆ. ನೋಡಿ, ತಾವು ನೋಡ್ತಾ ಇದ್ದೀರ ದೃಶ್ಯಾವಳಿಗಳಲ್ಲಿ ತುಂಬ ಬೇಗ ಮಾತನಾಡಿದ್ದಾರೆ. ಜೊತೆಗೆ ಕೊನೆಯದಾಗಿ ಹೋಗಬೇಕಂದ್ರೆ ರಾಹುಲ್ ಗಾಂಧಿ ಅವರು ಡಿ.ಕೆ.ಶಿ ಅವರಿಗೆ ಶೇಕ್ ಹ್ಯಾಂಡ್ ಮಾಡಿದ್ದಾರೆ. ತಾವು ಅದನ್ನು ಕೂಡ ಗಮನಿಸಬೇಕಾಗತ್ತೆ. ಬಹುಶಃ ಏನಂದ್ರೂ ಒಂದು ಗ್ರೀನ್ ಸಿಗ್ನಲ್ ಸಿಕ್ಕಿರಬಹುದಾ, ಕಾದು ನೋಡಬೇಕಾಗತ್ತೆ. ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿರ್ಬೋದು, ಆದರೆ ಕಡಿಮೆ ಟೈಮಲ್ಲಿ ಒಂದು ನಿಮಿಷ ಕೂಡ ಇಲ್ಲ ಅನಿಸುತ್ತೆ ಮೋಸ್ಟ್ಲಿ. ತಾವು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ಮೈಸೂರಿನ ಏರ್ಪೋರ್ಟ್ನಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗಿದ್ದಾರೆ. ಏನು ಮಾತುಕತೆ ನಡೆಸಿದ್ದಾರೆ? ಕಾಂಗ್ರೆಸ್ನ ಆಂತರಿಕ ವಲಯಗಳಲ್ಲಿ ಇವಾಗ ಚರ್ಚೆ ಶುರುವಾಗ್ತಾ ಇರುತ್ತೆ. ಯಾವ ವಿಚಾರವನ್ನು ಮಾತನಾಡಿದ್ದಾರೆ, ಮುಂದಿನ ಬೆಳವಣಿಗೆ ಯಾವ ರೀತಿ ಇರುತ್ತೆ, ಮುಂದಿನ ನಡೆ ಹೇಗಿರುತ್ತೆ? ಮತ್ತೊಂದು ಕಡೆಗೆ ಒಂದು ವೇದಿಕೆಯಲ್ಲಿ ಕೇಂದ್ರದ ವಿಚಾರವನ್ನು ಇಟ್ಕೊಂಡು ಮಾತನಾಡ್ತಿರ್ಬೇಕಾದ್ರೆ ಟಾಂಟನ್ನು ಕೊಟ್ಟಿದ್ರು ಡಿ.ಕೆ.ಶಿ ಅವರು. ನುಡಿದಂತೆ ನಡೆಯಬೇಕು, ವರ್ಲ್ಡ್ ಪವರ್ ಈಸ್ ವರ್ಲ್ಡ್ ಪವರ್ ಅಂತಕ್ಕಂತಹ ಒಂದು ವ್ಯಾಖ್ಯವನ್ನು ಕೊಟ್ಟಿದ್ರು. ಸೊ ಹಾಗಾಗಿ ಈ ಭೇಟಿ ಸಾಕಷ್ಟು ಹಲ್ಚಲನ ಸೃಷ್ಟಿ ಮಾಡಿದೆ. ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಬಸವರಾಜ್, ರಾಹುಲ್ ಗಾಂಧಿ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ಪ್ರತ್ಯೇಕವಾಗಿ ಏರ್ಪೋರ್ಟ್ನಲ್ಲಿ ಮಾತನಾಡಿದ್ದಾರೆ. ಏನೇನು ಮಾತನಾಡಿರ್ಬೋದು, ಸದ್ಯದ ಮಾಹಿತಿ ಏನೆಲ್ಲ ಸಿಗ್ತಾ ಇದೆ ಬಸವರಾಜು? ಎಲ್ಲ ಮಾಹಿತಿಯನ್ನು ಕೊಡೋದಾದ್ರೆ. ಖಂಡಿತ ಯುವರೇಶ್, ಬಹಳ ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರ ಜೊತೆ ನೇರವಾಗಿ ಮಾತನಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಬಾರಿ ಅಪಾಯಿಂಟ್ಮೆಂಟ್ಗಾಗಿ ಕಾದಿದ್ರು ಮತ್ತು ಭೇಟಿಗಾಗಿ ಪ್ರಯತ್ನವನ್ನು ಕೂಡ ದೆಹಲಿಗೆ ಹೋಗಿ ಮಾಡಿದ್ರು. ಆದ್ರೆ ನೇರವಾಗಿ ಅವರ ಭೇಟಿಗೆ ಸಾಧ್ಯವಾಗಿರಲಿಲ್ಲ. ಕಳೆದ ಒಂದು ದೆಹಲಿ ಭೇಟಿ ವೇಳೆ
ಕೇವಲ ಎದುರಾಗಿ ಕೇವಲ ಕುಶಲೋಪರಿ ಮಾತನಾಡೋದಕ್ಕೆ ಅಷ್ಟೇ ಅವಕಾಶ ಸಿಕ್ಕಿತ್ತು. ಆದ್ರೆ ಇವತ್ತು ಮೈಸೂರಿಗೆ ಆಗಮಿಸಿದಂತ ವೇಳೆ 2-3 ನಿಮಿಷ ಅವರ ಭೇಟಿ ಜೊತೆಗೆ ಮಾತುಕತೆಗೆ ಅವಕಾಶ ಕೂಡ ಸಿಕ್ಕಿತ್ತು. ಈ ಅವಕಾಶವನ್ನು ಉಪಯೋಗಿಸಿಕೊಂಡಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು, ನಿಮ್ಮ ಜೊತೆ ನಾನು ಪ್ರತ್ಯೇಕವಾಗಿ ಚರ್ಚಿಸಬೇಕಾಗಿದೆ, ಹಾಗಾಗಿ ದೆಹಲಿಯಲ್ಲಿ ಬಂದಾಗ ನನಗೆ ಪ್ರತ್ಯೇಕವಾಗಿ ಭೇಟಿಗೆ ಅವಕಾಶವನ್ನ ಕೊಡಿ. ನೀವು ಮಾತು ಕೊಟ್ಟಂತೆ ನಾನು ಇಲ್ಲಿವರೆಗೂ ಕೂಡ ಎಲ್ಲವನ್ನೂ ಕೂಡ ಪಕ್ಷದ ಪರವಾಗಿ ಮಾಡ್ತಾ ಬರ್ತಾ ಇದ್ದೇನೆ, ಈಗಲೂ ಕೂಡ ಪಕ್ಷದ ಪರವಾಗಿ ನಿಂತಿದ್ದೇನೆ, ನನಗೆ ಒಂದು ಭೇಟಿಗೆ ಅವಕಾಶ ಕೊಡಿ, ನಾನು ಭೇಟಿ ವೇಳೆ ನಿಮ್ಮ ಜೊತೆ ಪ್ರತ್ಯೇಕವಾಗಿ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ನಡೆಸುತ್ತಿದ್ದೆ, ಆ ನಂತರ ಬಗ್ಗೆ ನೀವು ನಾಯಕತ್ವದ ವಿಚಾರವಾಗಿ ಚರ್ಚಿಸಿ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಮನವಿ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇದಾವೆ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಇವತ್ತು ಮೈಸೂರಿನಲ್ಲಿ ಸಿಕ್ಕಂತ ವೇಳೆ ರಾಹುಲ್ ಗಾಂಧಿ ಅವರು ಕೂಡ ಒಂದು ಅಭಯನ ನೀಡಿದ್ದಾರೆ. ಖಂಡಿತವಾಗಿ ನಿಮಗೆ ದೆಹಲಿಯಲ್ಲಿ ಭೇಟಿಗೆ ಅವಕಾಶವನ್ನು ಕೊಡ್ತೇನೆ, ಖಂಡಿತವಾಗಿ ನಿಮ್ಮ ಜೊತೆ ಚರ್ಚಿಸ್ತೇನೆ ಅನ್ನುವಂತ ಮಾತುಗಳನ್ನ ರಾಹುಲ್ ಗಾಂಧಿ ಅವರು ಹೇಳಿದ್ರಿಂದ ಸದ್ಯಕ್ಕೆ ಏನು ನಾಯಕತ್ವದ ವಿಚಾರವಾಗಿ ಗೊಂದಲ ಏನು ರಾಜ್ಯದಲ್ಲಿ ಇದೆ, ಅದರಲ್ಲೂ ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರು ಯಾರು ಮಾತನಾಡ್ತಾ ಇಲ್ಲ ಅನ್ನುವಂಥ ಒಂದು ಅಸಮಾಧಾನ ಅವರಲ್ಲಿ ಇದೆ. ಅದಕ್ಕೊಂದು ರೀತಿಯಲ್ಲಿ ಒಂದು ಉಪಶಮನ ಸಿಗುವ ನಿಟ್ಟಿನಲ್ಲಿ ಇವತ್ತು ರಾಹುಲ್ ಗಾಂಧಿ ಅವರು ಚರ್ಚೆ ನಡೆಸಿರ್ತಕ್ಕಂಥದ್ದು ಮತ್ತು ದೆಹಲಿಯಲ್ಲಿ ಭೇಟಿಗೆ ಅವಕಾಶ ಕೊಡ್ತಾರೆ